ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಬಂದು ಶ್ರಾವಣ ಶುಕ್ರವಾರದ ವಿಡಿಯೋ. ಸೊ 2 ದೇವಾಲಯ ದೇವಿಯ ದರ್ಶನ ಪಡೆದು ಗವಿರಂಗನಾಥಪುರಕ್ಕೆ ಬಂದವಿ. ಗವಿರಂಗನಾಥಪುರದಲ್ಲಿ ನಮಗೆ ಸಿಕ್ಕಿರುವಂಥ ರೂಮ್ ಇದು ನೋಡಿ. ಟೆರೆಸ್ ಮೇಲೆ ಒಂದು ಚಿಕ್ಕ ರೂಮ್, ಸಾಕು. ಮಲ್ಕೊಳ್ಳೋಕ್ಕೆ ಹಾಸಿಗೆ ಇದೆ, ಚಾಪೆ ಇದೆ, 2 ದಿಂಬಿದೆ, ಕಂಬಳಿ ಇದೆ. ಬಂದ್ವಿ ನೋಡಿ, ಇಲ್ಲಿ ಲೈಟ್ ಹಾಕಿದ್ದಾರೆ. ಈಗ ಶ್ರಾವಣದಲ್ಲಿ ಇಲ್ಲಿ ಬಸ್ ಇಲ್ಲ ಸರಿಯಾಗಿ, ದಯವಿಟ್ಟು ಇಲ್ಲಿ ಬಸ್ ಹಾಕಿ. KSRTC ಬಸ್ ಅವರೇ, ಬಸ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ನಾವು ಬರ್ತಾ ಇತ್ತು. ಹಾಗೆ ಕರ್ಪೂರನು ಎಷ್ಟು ಕ್ಲೀನಾಗಿ ಲೈನಾಗಿ ಹಚ್ಚಿದ್ದಾರೆ. ತುಂಬ ನೋಡೋಕೆ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ರಂಗನಾಥ ಸ್ವಾಮಿಯ ಮೇಲ್ಗಡೆ ಕಾಣ್ತಾ ಇದ್ದಿಲ್ಲ ಲೈಟು, ಅದು ಇವಾಗ ಹಾಕಿರೋದು. ಸೊ ಗೋಪುರದಲ್ಲೂ ಇವಾಗ ನಾನು ಲೈಟ್ ನೋಡಿರೋದು. ಶಂಕು ಚಕ್ರ ಲೈಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಬಣ್ಣ ಹಾಕಿದ್ದಾರೆ. ಇದು ದೇವಾಲಯ ಮುಂಭಾಗ ಲೈಟಿಂಗ್ಸ್ ಬಿಟ್ಟಿರೋದು. ಇವಾಗ ಮೇಲ್ಗಡೆ ಬೋರ್ಡ್ ಹಾಕಿರೋದು ಇದು ವಸ್ತು. ಸೊ ದೇವಾಲಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಸುತ್ತ. ಸೊ ಇದು ಪೈಂಟ್ ಎಲ್ಲ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ಕೂತ್ಕೊಳ್ಳೋಕ್ಕೆ ಚೇರು ಎಲ್ಲ ವ್ಯವಸ್ಥೆ ಹಾಕಿದ್ದಾರೆ. ಸೊ ಇನ್ನು ನಮ್ಮ ಕರ್ನಾಟಕದಲ್ಲಿ ಇಂಥ ದೇವಾಲಯಗಳ ಅಭಿವೃದ್ಧಿ ಆಗಬೇಕು. ಇದು ಗವಿರಂಗನಾಥಪುರ ಹೊಸದುರ್ಗದಿಂದ ಬಸ್ ಇದೆ, ಪುಟೂರಿನಿಂದ ಬಸ್ ಇದೆ. ಚೆನ್ನಾಗಿ ಮಾಡೋ ಡೈರೆಕ್ಟ್ ಬೆಂಗಳೂರಿನಿಂದ 1-2 ಅಷ್ಟೇ ಇರೋದು. ಆದರೆ ಗವಿರಂಗನಾಥಪುರದಿಂದ ಶ್ರೀರಾಮ್ಪುರಕ್ಕೆ ಹೋಗುವಾಗ ಸ್ವಲ್ಪ ಕೇರ್ಫುಲ್ ಎಷ್ಟು ಜನ ಬೆಂಗಳೂರಿಂದ ಬರೋಷ್ಟಲ್ಲೇ ನಮಗೆ ಒದ್ದಾಡೋ ಗವಿರಂಗನಾಥಪುರದಲ್ಲಿ ಅಂಥ ಹೋಟೆಲ್ ಏನೂ ಇಲ್ಲ. ಅಲ್ಲೇ ಒಂದು ಸಣ್ಣದಾಗಿ ಹೋಟೆಲ್ ಇತ್ತು. ಸೊ ಅಲ್ಲೇ ಈ ದೋಸೆ ಸಿಕ್ತು ಅಷ್ಟೇ, ನಾವು ಬೇರೆ ಏನೂ ಸಿಕ್ಕಲಿಲ್ಲ. ದೋಸೆ ಬಜ್ಜಿ ಬೋಂಡ ಅಷ್ಟೇ. ಅದನ್ನೇ ತಿಂದ್ಬಿಟ್ಟು ಹೋಗಿ ಮಲ್ಕೊಂಡ್ವಿ. ಯಾಕಂದರೆ ಮೊದಲನೇ ಶ್ರಾವಣ ಶನಿವಾರ ಅಲ್ವಾ, ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಎದ್ದೊಳ್ಬೇಕು ಅಂತ ನಾವು ಶ್ರೀರಾಮ್ಪುರಕ್ಕೆ ಹೋಗೋಕ್ಕೆ ತುಂಬ ಹೋದ್ವಿ. ಆದರೆ ತುಂಬ ಕತ್ತಲು ಇತ್ತು. ಅದಕ್ಕೋಸ್ಕರ ಅಷ್ಟು ದೂರ ಯಾಕೆ ಹೋಗಬೇಕು ಅಂತ ಆಟೋದವ್ರನ್ನ ಬೇಡ ಅಂತ ರಿಟರ್ನ್ ಬಂದ್ಬಿಟ್ವಿ. ಬಂದು ಅಲ್ಲೇ ದೋಸೆ 2 ದೋಸೆ ತಿನ್ಕೊಂಡು 3 ಜನನೂ ಹೋಗಿ ಮಲ್ಕೊಂಬಿಟ್ವಿ. ಸೊ ಲೈಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಶಂಕು ಚಕ್ರ ನಾಮ ಎಷ್ಟು ದೂರದಿಂದ ಕಾಣ್ತಾ ಇದೆ ನೋಡಿ. ಹೈಲೈಟಾಗಿ ಅದೇ ಕಾಣ್ತಾ ಇರೋದು. ಮತ್ತು ಲೈನಾಗಿ ಹಚ್ಚಿರೋ ಒಂದು ಕರ್ಪೂರ ಸ್ವಾಮಿ ಉತ್ಸವ ಬರ್ತಾ ಇದೆ ಅಂತ. ಸೊ ಈ ದೇವಾಲಯ ತುಂಬ ಅಭಿವೃದ್ಧಿ ಆಗಬೇಕಿದೆ. ಯಾಕಂದರೆ ಮುಂದೆಗಡೆ ಎಲ್ಲ ಮರಳು ಇತ್ತು, ನಡೆಯೋಕ್ಕೂ ಕಷ್ಟ ಆಗ್ತಿತ್ತು ಪಾಪ ವಯಸ್ಸಾದವ್ರಿಗೆ ಎಲ್ಲ. ಈಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈಗ ಮಾರ್ಬಲ್ ಎಲ್ಲ ಹಾಕಿ ಇದು ಪೈಂಟ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಇನ್ನೂ ನಮ್ಮ ಕರ್ನಾಟಕದ ದೇವಾಲಯಗಳು ಹೀಗೆ ಅಭಿವೃದ್ಧಿ ಆದರೆ ನಮ್ಮ ದೇವಾಲಯದ ಮುಂದೆ ಬೇರೆ ರಾಜ್ಯದ ದೇವಾಲಯಗಳು ಏನು ಕಮ್ಮಿ ಇಲ್ಲ. ನಮ್ಮನೆ ಗವಿರಂಗನಾಥ ಸ್ವಾಮಿ ದೇವಾಲಯ ರಾತ್ರಿ ಹೊತ್ತು ಹೇಗಿರುತ್ತೆ ಅಂತ. ಸೊ ಬೆಳಗ್ಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮೊದಲನೇ ಶ್ರಾವಣ ಶನಿವಾರದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ತಾನೇ ಬಿಂದ್ಯಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಶ್ರಾವಣ ಶುಕ್ರವಾರದ ಶುಭಾಶಯಗಳು. ಅಂತೂ ಶ್ರಾವಣ ಶುಕ್ರವಾರದಲ್ಲಿ ನಾವು 2 ದೇವಾಲಯ ದರ್ಶನ ಮಾಡಿದೆವು. ಈಗ ನಮ್ಮ ಮನೆ ದೇವರಾದ ಗವಿರಂಗನಾಥಪುರಕ್ಕೆ ಬಂದು ಗವಿರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಉಳ್ಕೊಂಡಿದ್ದೀವಿ. ಸೊ ಇದೇ ದೇವಾಲಯ, ಇದು ಹೊಸದುರ್ಗ ತಾಲೂಕು ಸೇರುತ್ತೆ ಗವಿರಂಗನಾಥಪುರಕ್ಕೆ.
ಓಕೆ. ಈ ಕೂರ್ಮಾವತಾರ ದೇವರು ಇಲ್ಲಿ ಇರುವುದು ವಿಷ್ಣುವಿನ ರೂಪ. ಈ ದೇವಾಲಯಕ್ಕೆ ಒಮ್ಮೆಯಾದರೂ ಯಾರಾದರೂ ವಿಡಿಯೋ ನೋಡಿದರೆ ಒಮ್ಮೆಯಾದರೂ ಭೇಟಿ ಕೊಡಿ.